ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ನನ್ನ ತಮ್ಮ ಕಾಲೇಜ್ಗಂತ ರೆಡಿಯಾಗಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಆದರೆ ಇಲ್ಲಿ ನೋಡಿ ನಮ್ಮ ಗಗನನ ಅವಾಗ ತಾನೇ ಎದ್ದು ಏನು ಆರಾಮಾಗಿ ಕುತ್ಕೊಂಡಿದ್ದಾರೆ. ಎಂಥ ಪೀಸ್ ಲೈಫ್. ಗೈಸ್, ನಾವು ಇವಾಗ SOITಗೆ ಹೋಗ್ತಿದ್ದೀವಿ. ನಮ್ದೆಲ್ಲ ಆಯಿತು ಲಂಚು, ಇವ್ರು ಮಾಡಿಲ್ಲಂತೆ. ಇವಳು ಏನು ಹೇಳ್ತಿದ್ಲು ಗೊತ್ತಾ, ಇಷ್ಟೊತ್ತು ನೀನು ವ್ಲಾಗ್ ಮಾಡಂಗಿದ್ರೆ ಹೇಳು, ನಾನು ರೆಡಿ ಆಗಿ ಬರ್ತೀನಿ ಅಂತ. ರೆಡಿ ಆಗ್ತೀನಿ ಎಲ್ಲ ಹೇಳಿ ವ್ಲಾಗ್ ಮಾಡಕ್ ಮುಂಚೆ ಪರವಾಗಿಲ್ಲ, ತೋರ್ಸು. ಮೊನ್ನೆ ವಿತ್ ಮೇಕಪ್ ನೋಡಿದ್ರು, ಟುಡೇ ವಿತೌಟ್ ಮೇಕಪ್. ಹಾಯ್ ಗೈಸ್, ಡೂ ಲೈಕ್, ಶೇರ್ ಅಂಡ್ ಕಮೆಂಟ್ ರಿತುಸ್ ಯೂಟ್ಯೂಬ್ ಚಾನೆಲ್. ನಿನ್ನ ಹೆಸರು ಹೇಳು. ನನ್ನ ಹೆಸರು ತೇಜಸ್ವಿನಿ. ಸೊ ಗೈಸ್, ವಿ ಆರ್ ಗೋಯಿಂಗ್ ಟು ಮೇಕ್ ಅ ಸ್ಪೇಸ್. ಇದೆಲ್ಲ ತಗೊಂಡು ಹೋಗ್ತಿದ್ದೀವಿ. ಇದೆಲ್ಲ ಫೇಕ್ ಕ್ಲಿಪ್ ಗೈಸ್, ಡೋಂಟ್ ಬಿಲೀವ್ ಇನ್. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಎಷ್ಟು ಕೆಲಸ ಮಾಡ್ತಿದ್ದೀನಿ ಗೈಸ್ ಬೆಳಗ್ಗೆಯಿಂದ. ಇದು ಬಂದು ಇಂಡೋರ್ ಸ್ಪೋರ್ಟ್ಸ್ ಏರಿಯಾ, ಆದರೆ ನಾವು ಆಡಲ್ಲ, ಮೇ ಬಿ ಹಾಸ್ಟೆಲೈಟ್ಸ್ಗೆ. ಆಮೇಲೆ ನಮ್ಮ ಕಾಲೇಜಲ್ಲಿ ನೇಚರ್ ನೋಡಿ, ಬಂಡೆ ಇದೆ, ಕೆರೆ ಇದೆ, ಎಲ್ಲ ಇದೆ. ಇದೇ ಮೇಕರ್ ಸ್ಪೇಸ್. ಮೇಕರ್ ಸ್ಪೇಸ್ ಅಂದರೆ ನಾವು ಲೈಕ್ ಪ್ರಿಂಟ್ ಮಾಡೋದು, ಲೇಸರ್ ಕಟಿಂಗ್, ಏನೇನೋ ಇದೆ, ತೋರಿಸ್ತೀನಿ. ಇಲ್ಲಿ ಲೇಸರ್ ಪ್ರಿಂಟ್ ಆಗ್ತಿದೆ, ಲೇಸರ್ ಕಟಿಂಗ್ ಆ್ಯಂಡ್ ಎಂಗ್ರೇವಿಂಗ್. ನೋಡಿ ಗೈಸ್, ಹಿಂಗೆ ಬಂದಿದೆ ಲೇಸರ್ ಕಟ್ ಆದಮೇಲೆ. ನಂಬರ್ಸ್ ಬೇಕಾಗಿತ್ತು ನಮಗೆ. ಮೂವಿಗೆ ಹೋಗ್ತಾ ಇದ್ದೀವಿ, ಸೂ ಫ್ರಮ್ ಸೋ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ, ಆ ಫಿಲಮ್ ತುಂಬ ಚೆನ್ನಾಗಿದೆ, ಕಾಮಿಡಿ ಹಾರರ್ ಎರಡು ಮಿಕ್ಸ್ ಇದೆ ಅಂತ. ಸೊ ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಹೋಗಿ ಬಂದಮೇಲೆ ಹೇಗಿದೆ ಅಂತ ಹೇಳಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾವಾಗೂ ಹಿಂಗೆ ಗೈಸ್, ಯಾವಾಗೂ ಲೇಟ್ ಮಾಡ್ತಾರೆ. 6:30ಗೆ ಶೋ ಇದ್ದರೆ 6 o'clock ಮನೆ ಬಿಡ್ತಾರೆ. ಇವಾಗ ಹರಿಯೇ ಮಾಡೋದು, ಅದಕ್ಕೆ ಇವಾಗ ಬೇಗ ಬೇಗ ಹೋಗಿ ಸಿಗೋಣ. ಯಾವಾಗಲೂ ಹಿಂಗೆ, ಯಾವಾಗೂ ಲೇಟು. ಮೂವಿ ನೋಡಿದ್ವಿ, ಮೂವಿ ಅಂತೂ ಸಖತ್ತಾಗಿದೆ, ಫುಲ್ಲು ಕಾಮಿಡಿ ಇದೆ. ನೀವು ಒಂದ್ಸತಿ ಹೋಗಿ ಮೂವಿ ನೋಡಿ, ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಮೂವಿ ಗೈಸ್, ಒಳ್ಳೆ ಕಾಮಿಡಿ ಇದೆ ಮೂವಿಯಲ್ಲಿ. ಸೊ ಗೈಸ್, ಇದು ಬಂದು ಪಾಂಡ್ಯಾಸ್ ಬಿರಿಯಾನಿ ಅಂತ, HRB ಅಲರ್ಟ್ ಕಲ್ಯಾಣ್ ನಗರಲ್ಲಿರೋದು. ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮೈಲ್ಡಾಗಿರುತ್ತೆ. ಆಮೇಲೆ ಇದು ಬಂದು 7:30ಗೆ ಓಪನ್ ಆಗೋದು, ಶಾರ್ಪ್ 7:30. ನೀವು 7ಗೆ ಹೋದ್ರೂ ವೆಯ್ಟ್ ಮಾಡಬೇಕಾಗುತ್ತೆ. ಮೇ ಬಿ 7:30 to 10 ಏನೋ. ನಾವು ಹೋದಾಗ ಇಟ್ ವಾಸ್ ಸಮಥಿಂಗ್ ಅರೌಂಡ್ 9:40. ಆದರೂ ಬಿರಿಯಾನಿ ಎಷ್ಟು ಬಿಸಿ ಬಿಸಿಯಾಗಿತ್ತು. ಆಮೇಲೆ ಆ ವೆದರ್ಗೆ ಬಿಸಿ ಕಬಾಬು ಬಿರಿಯಾನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್, ಮಸ್ಟ್ರೆ ಅಂತಲೇ ಹೇಳ್ಬೋದು. ಇದು CMR ರೋಡಲ್ಲಿ ಒಂದು ಸ್ಟ್ರೀಟ್ ಮೇಲಿರೋದು. ಸೊ ಇದು ಮೇ ಬಿ ನನ್ನ ಸೆಕೆಂಡ್ ಟೈಮ್. ಹೋಗಿ ಟ್ರೈ ಮಾಡಿ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬಂದು ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು 9 ಆಗಿದೆ. ಇವತ್ತು ಕ್ಲಾಸಸ್ ಇರೋದು 9:30ಇಂದ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ. ಗೈಸ್, ಇವನು ನಾವು ಹೂಸ್ ಮೈ ಪ್ಯಾಸೆಂಜರ್ ಪ್ರಿನ್ಸಸ್. ಚೆನ್ನಾಗಿದೆ ಅಲ್ವಾ? ಇದೇ ನನ್ನ ಪ್ಯಾಸೆಂಜರ್ ಪ್ರಿನ್ಸಸ್ ಯಾವಾಗ್ಲೂ. ಓಕೆ ಗೈಸ್, ಮತ್ತೆ ಕಾಲೇಜ್ಗೆ ಹೋಗಿ ಸಿಗೋಣ. ನೋಡಿ ಗೈಸ್, ಆನ್ ದ ವೇ ಹಿತ್ತು ಸಿಕ್ಕದ್ಲು. ಬಾಯಲ್ಲಿ ಇವತ್ತು ರೆಡಿ ಆಗಿದ್ಯಾ ತಾನೆ? ಬಾ, ಪರವಾಗಿಲ್ಲ ಗೈಸ್. ನಾನೆಲ್ಲ ಬಿಟ್ಬಿಟ್ಟು ಮೂವಿಗೆ ಹೋಗ್ತಾವ್ರಿ ಇವ್ರು ಇವತ್ತು. ಅವಳು ನೆನ್ನೆ ನಮ್ಮನ್ ಬಿಟ್ಟು ಹೋಗಿತ್ತು, ಸೊ ಅದಕ್ಕೆ ನಾನು ಅದಕ್ಕೆ ಹೋಗೋಣ ಅಂತ. ಗೈಸ್, ದಿಸ್ ಇಸ್ ಮೋನೇಶ್. ಹಾಯ್ ಗೈಸ್, ಇವತ್ತು ನೀತೂಸ್ ಕಿಚನ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀರಿ. ಬಾಸುಮತಿ ರೈಸ್ ಬಿರಿಯಾನಿ ಆ್ಯಂಡ್ ಲಾಲಿಪಾಪ್ ಚಿಕನ್. ಮೋನೇಶ್ನ ನಂಬ್ಕೊಂಡ್ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ. ಚೆನ್ನಾಗಿರುತ್ತೆ ಮೋನೆ? ನಾನು ಫಸ್ಟ್ ಟೈಮ್ ತಿಂತಿರೋದು ಆ್ಯಕ್ಚುಲಿ. ಏನ್ರಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂದಿದ್ದು? ಸ್ನ್ಯಾಪ್, ನನ್ನ ಫ್ರೆಂಡ್ ಸ್ನ್ಯಾಪ್ ಮಾಡಿದ್ದ, ಸೊ ಐ ಥಾಟ್ ಇಟ್ ವುಡ್ ಬಿ ನೈಸ್ ಇನ್ ಸ್ನ್ಯಾಪ್ ಅಂತ. ನೋಡೋಣ, ಚೆನ್ನಾಗಿದೆ. ಮತ್ತೆ ನೋಡೋಣ ಗೈಸ್ ಹೆಂಗಿದೆ ಅಂತ. ಚೆನ್ನಾಗಿದ್ರೆ ಮತ್ತೆ ಬರ್ತೀವಿ. ಎಲ್ಲಿರೋದು ಇದು? ರೇವಾ ಕಾಲೇಜ್ ಹತ್ರ ಇರೋದು. ಬಾಗ್ಲೂರಿಂದ ಸ್ಟ್ರೈಟ್ ಬಂದರೆ ರೇವಾ ಕಾಲೇಜ್ ಜಂಕ್ಷನ್ ಹತ್ರ ಲೆಫ್ಟ್ ತಗೊಂಡ್ರೆ. ಓಕೆ ಮನೀಶ್, ಫಸ್ಟ್ ಚೆನ್ನಾಗಿದ್ರು ಇಲ್ವೋ ಅಂತ ಯಾ, ಚೆನ್ನಾಗಿತ್ತು ಬಿರಿಯಾನಿ. ಹೈದರಾಬಾದಿ ಸ್ಟೈಲು ಚೆನ್ನಾಗಿತ್ತು. ಒಂದು ಕಬಾಬ್ ಆಲ್ಸೋ ಚೆನ್ನಾಗಿತ್ತು. ಲಾಲಿಪಾಪ್ ಚೆನ್ನಾಗಿ. ಲಾಲಿಪಾಪ್ ಚೆನ್ನಾಗಿತ್ತು. ಒಂದು 10ಗೆ ಒಂದು 7.5 8 ರೇಟ್ ಮಾಡ್ಬೋದು.
ಇಟ್ ವಾಸ್ ನೈಸ್. ರೇವಾ ಕಾಲೇಜ್ ಸುತ್ತಮುತ್ತವರೆಲ್ಲ ಬಂದು ತಿನ್ಬೋದು. CMR ಅವರು CMR ದೂರ. ನೀನು ಎಷ್ಟು ರೇಟ್ ಮಾಡ್ತೀಯ? 8 ಪರವಾಗಿಲ್ಲ. ನಾನು 7. ನಾನು 8 ರೇಟ್ ಮಾಡ್ತೀನಿ. ಬಟ್ ಮಲ್ಲಿಕಾ ಬಿರಿಯಾನಿ ಮುಂದೆ ಯಾವುದೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ಮಲ್ಲಿಕಾ ಇಸ್ ನಂಬರ್ 1. ಮನೇಶ್ ಬಾಯ್. ಓಕೆ ಗೈಸ್ ಬಾಯ್. ಸ್ವಲ್ಪ ಇದು ಯಾವ ಕನ್ನಡ ಅಂತ ಕಮೆಂಟ್ ಮಾಡಿ. ಗೈಸ್ ನಮ್ಗೆ ಇವಾಗ DCC ಕ್ಲಾಸ್ ನಡೀತಿದೆ. ಸೆಮಿನಾರ್ ಹಾಲಲ್ಲಿದ್ದೀವಿ. ಅವರೇ ನಮ್ಮ ಸರ್. ಗೈಸ್ ನಾವಿವಾಗ ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಅಮ್ಮ ಬರ್ಡೇಗೆ ಹೋಗ್ತಿದ್ದೀವಿ. ನಾನು ನನ್ನ ತಮ್ಮ ಆಮೇಲೆ ನಮ್ಮಮ್ಮ. ಇಲ್ಲಿ ನೋಡಿ ಇವ್ರು ಫೋಟೋ ಸೆಷನ್ಸ್ ನೋಡಿ ಗೈಸ್. ಇವಾಗ ನಾನು ಇಟ್ಬಿಟ್ಟು ಬಂದೆ. ನಾನು ಹಿಡಿದ್ರೆ ನಮ್ಮಮ್ಮಗೆ ಇಷ್ಟ ಆಗಲ್ಲ ಯಾವಾಗೂ ಅಷ್ಟೇ. ಅದಕ್ಕೆ ಅವನ ಕೈಯಲ್ಲೇ ಇಸ್ಕೊಂತ ಬಂದೆ. ಬರ್ಡೇ ಇರೋದು. ನಿನ್ನೆ ಬರ್ಡೇ ಇದ್ದಿದ್ದು. ಅವರೆಲ್ಲ ಹೋಗಿದ್ರಂತೆ. ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ನೋಡಿ ಗೈಸ್ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ ಬರ್ತಿದ್ದಾರೆ. ಗಿಫ್ಟ್ ಏನು? ಗಿಫ್ಟು ನನ್ನ ಫ್ರೆಂಡ್ಗೆ ನಮ್ಮ ಮನೇಲಿ ಒಂದು ದೇವ್ರದ್ದು ಒಂದು ವಿಗ್ರಹ ಇತ್ತು. ಟಗರುದು. ಅವರು ಪ್ರತಿ ಸತಿ ನಮ್ಮ ಮನೆಗೆ ಬಂದಾಗ ಕೂಡ ಅದನ್ನ ನೋಡಿ ತುಂಬಾ ಇಷ್ಟಪಡ್ತಾ ಇದ್ರು. ಸರ್ಪ್ರೈಸ್ ಆಗಿ ಹೇಳ್ಬಿಟ್ಟು ಅವ್ರಿಗೆ ಮಾಡಿಸಿದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಅದರದ್ದೇ ಮಾಡಿಸ್ಕೊಂಡು ಎತ್ಕೊಂಡು ಹೋಗ್ತಿದ್ದೀವಿ. ಲಿಶು ಬೇಬಿಯಲ್ಲಿ ಗೈಸ್ ಇವರೇ ಮಮತಾ ಆಂಟಿ. ಇವರು ಪವಿತ್ರ ಆಂಟಿ. ಇವರು ನಮ್ಮ ಬಂಗಾರ. ಅವ್ರೆಲ್ಲರಿಗೂ ಗೊತ್ತು. ಇವರು ಯಾರು ನೀವು? ಅವ್ರ ಫ್ರೆಂಡು ಇವ್ರ ಫ್ರೆಂಡು ಎಲ್ಲ. ಯಾರು ಫ್ರೆಂಡ್? ಅವ್ರು ತುಂಬಾ ಜನಕ್ಕೆ ಫ್ರೆಂಡ್ ಗೊತ್ತಾ? ಅವ್ರು ಗೊತ್ತಿಲ್ಲ ಅನ್ನೋರೇ ಇಲ್ಲ. ತುಂಬಾ ಫ್ರೆಂಡ್ಸ್ಗೋಸ್ಕರ ಅದು ಫ್ರೀ ಮಾಡ್ಕೊಂಡು ಬರ್ಬೇಕಲ್ಲ. ಅದಕ್ಕೆ ಮಕ್ಕಳಿಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ. ಕರೆಕ್ಟ್ ಇದೆಯಾ? ಬಂದ್ಬಿಡ್ರಿ ನೀವೆಲ್ಲ. ಇಲ್ಲ ಅಲ್ಲೋ ಕುಡ್ದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರಿ. ಒಂದೇ ಹೈಟ್. ನಿಮ್ ಲಕ್ ಆಂಟಿಗೆ ಅದ್ ಬರಕ್ 20 days 15 days ಬೇಕಾಯ್ತು. 4 days ಅಲ್ಲಿ ಬಂತು.
ನಮ್ಮ ಬಾಸ್ ಬಾಸ್ ನಮ್ಮ ಬಾಸ್ ಐ ಹೋಪ್ ನನ್ನ ಫ್ರೆಂಡ್ಗೆ ಗಿಫ್ಟ್ ಇಷ್ಟ ಆಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ನಮ್ಮ ಬಾಸ್ ಅಂಕಲ್ಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟೈತೆ. ಆಮೇಲೆ ಮನೆಗೆ ಬಂದು ಎಂಪೈರಿಂದ ಫುಡ್ ಆರ್ಡರ್ ಮಾಡಿದ್ವಿ ಗೈಸ್. ನಮ್ಮ ಮನೇಲಿ ನಾನು ನ್ಯೂಸಲ್ಲಿ ಬಂದಾಗಿಂದ ಕಬಾಬ್ ಆರ್ಡರ್ ಮಾಡೋಕ್ಕೆ ಬಿಡ್ತಿಲ್ಲ ಗೈಸ್. ಎಂಪೈರ್ ಕಬಾಬ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್. ಆದರೆ ಇವಾಗ ನೋಡಿದ್ರೆ ಇಲ್ಲ ಅಂತಿದ್ರು, ಅದಕ್ಕೆ ಬೇರೆ ಆರ್ಡರ್ ಮಾಡಿದೆ. ಇವನು ನೋಡಿ ಗೈಸ್ ಏನು ಅರ್ಜೆಂಟಲ್ಲೆಲ್ಲ ಅನ್ಬಾಕ್ಸ್ ಮಾಡ್ತಿದ್ದಾನೆ ಅಂದರೆ ಅಷ್ಟು ಅರ್ಜೆಂಟಲ್ಲಿದ್ದ. ಸೊ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.